ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಂತ ಬೇಡ್ಕೊಂಡೆ ನಿನ್ ಕೃಷ್ಣನ್ನ? ಐಶ್ವರ್ಯ ಅಕ್ಕನ್ ಸೀಕ್ರೆಟ್ ಬೇಗ ಹೊರಗ್ ಬರೋ ಹಾಗೆ ಮಾಡು ಕೃಷ್ಣಯ್ಯ ಅಂತ ಅನ್ಕೊಂಡ್ಯಾ? ಹೌದು, ರಾತ್ರಿ ಅತ್ತೆ ಅರೆಸ್ಟ್ ಆಗೋಕೆ ಕಾರಣ ನಾನೇ ಅಂತ ಎಲ್ರಿಗೂ ಹೇಳ್ತೀನಿ ಅಂತ ಅಷ್ಟು ಸ್ಪೀಡಾಗಿ ಹೋದೆ. ಮತ್ತೆ ಅಷ್ಟೇ ಸ್ಪೀಡಾಗಿ ಹೇಳ್ದೆ ಸುಮ್ನಾಗ್ಬಿಟ್ಟಿಯಲ್ಲ. ಓಹೋ, ಅವ್ರ ಮದ್ವೆ ದಿನ ಹೇಳೋದ್ ಯಾಕೆ ಅಂತ ಆ ಹೇಳೋ ಪ್ರೋಗ್ರಾಮ್ನ ನೀನು ಪೋಸ್ಟ್ಪೋನ್ ಮಾಡ್ಕೊಂಡ್ಯಾ? ಅಥವಾ ಹೇಳಿದ್ರು ಯಾರು ನಂಬಲ್ಲ ಅಂತ ಹೇಳ್ದೆ ಸುಮ್ನಾಗ್ಬೇಕು ಅಂತ ಫಿಕ್ಸ್ ಆದ್ಯಾ? ಮದ್ವೆ ಆಗಿದ್ದಿನ ಅವ್ರಿಗೆ ಬೇಜಾರ್ ಮಾಡೋದ್ ಯಾಕೆ ಅಂತ ಸುಮ್ನೆ ಅದೇ ಅಷ್ಟೇ. ನಾನ್ ಹೇಳೋದ್ನ ಯಾರು ನಂಬಲ್ಲ ಅನ್ನೋ ಕಾರಣಕ್ಕಲ್ಲ. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಯಾವಾಗ ಹೇಳ್ತೀನಿ ಅಂತ ಗೊತ್ತಿಲ್ದೇ ಇದ್ರು ಮನೆಯವ್ರಿಗೆ ನೀನ್ ನಿಜ ಸ್ವರೂಪ ಏನು ಅಂತ ಖಂಡಿತ ಹೇಳ್ತೀನಿ. ಇವತ್ ಹೇಳ್ತೀನೋ, ನಾಳೆ ಹೇಳ್ತೀನೋ, ನಾಡಿದ್ ಹೇಳ್ತೀನೋ ಅಂತ ಹೇಳೋಕಾಗ್ದೇ ಇದ್ರೆ ಹೊರತು ನಿನ್ ಮೋಸ ಕುತಂತ್ರದ ಬಗ್ಗೆ, ನಿನ್ ಕೆಟ್ಟ ಯೋಚನೆ, ಕೆಟ್ಟ ಬುದ್ಧಿ ಬಗ್ಗೆ ಖಂಡಿತವಾಗ್ಲೂ ಮನೆಯವ್ರಿಗೆ ಹೇಳ್ತೀನಿ. ಯಾವಾಗ ಹೇಳ್ತಾಳೋ ಏನೋ, ಹೇಗ್ ಹೇಳ್ತಾಳೋ ಏನೋ ಅಂತ ಕ್ಷಣ ಕ್ಷಣ ನೀನು ಭಯದಲ್ಲಿ ಒದ್ದಾಡ್ತಾ ಇರ್ಬೇಕು. ಮನೆಯವ್ರು ಕೊಡೋ ಶಿಕ್ಷೆನ ಅನುಭವಿಸೋಕೆ ರೆಡಿಯಾಗಿರು. ಹುಚ್ಚು ಶ್ಯಾಮ, ಮನೆಯವರು ಶಿಕ್ಷೆ ಕೊಡೋದು ನನಗಲ್ವೇ, ನಿನಗೆ. ಭಯಂಕರವಾದ ಶಿಕ್ಷೆ ಕೊಡೋದು ನಿನಗೆ. ಹಲೋ. ಹಲೋ ಮೇಡಮ್, ನಿನ್ ಹತ್ರ ಒಂದು ಮುಖ್ಯವಾದ ಕೆಲಸ ಇದೆ. ಹೇಳಿ ಮೇಡಮ್. ಹೇಳಿದ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಮೇಡಮ್. ನಾನ್ ಹೇಳದನ್ನ ಹೇಳ್ದ ಹಾಗೆ ಮಾಡಿದ್ರೆ ನನ್ ಪ್ರಾಬ್ಲಮ್ ಮಾಯ ಆಗುತ್ತೆ. ನಿನ್ನ ಅಕೌಂಟಲ್ಲಿ ಅಮೌಂಟ್ ಬರುತ್ತೆ. ಓಕೆ? ಓಕೆ ಮೇಡಮ್, ಬಾಯ್. ಶ್ಯಾಮ, ನಿನ್ ಜೀವನದಲ್ಲೇ ವರ್ಮಾ ಅವ್ರ ಸೊಸೆ ಆಗಿ ಅಖಿಲ್ಗೆ ಹೆಂಡತಿ ಆಗಿ ಇವತ್ತೇ ನಿನಗೆ ಕೊನೆ ದಿನ ಆಗುತ್ತೆ. ನೋಡ್ತಾ ಇರು. ದೇವಸ್ಥಾನಕ್ಕೆ ಹೋಗ್ತಿದೀವಲ್ವಾ, ಈ ಗಡ್ಡ ತೆಗ್ದು ಸ್ವಲ್ಪ ಡ್ರೀಮ್ ಬಾಯ್ ತರ ರೆಡಿ ಆಗ್ಬೋದಾ? ನೋಡೋಣ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ವೇಟಿಂಗ್. ಥ್ಯಾಂಕ್ ಯು ಅಖಿಲ್, ಥ್ಯಾಂಕ್ ಯು ಸೋ ಮಚ್. ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅದಕ್ಕೆ? ಯಾಕ? ನಾವೆಲ್ಲ ಟೆನ್ಷನ್ ಅಲ್ಲಿದ್ದು ಮರ್ತೋಗಿದ್ಯೂರ್ ಮ್ಯಾರೇಜ್ ಡೇನ ನೀನ್ ನೆನ್ಪಿಟ್ಕೊಂಡು ರಾತ್ರಿ ಅವ್ರ ಜೊತೆಗೆ ನಮ್ಗೂ ಕೂಡ ಸರ್ಪ್ರೈಸ್ ಮಾಡಿದ್ಯಲ್ಲ, ಅದಕ್ಕೆ. ಆದಿ ದಂಪತಿ ಆಗಿರೋ ಈ ದಂಪತಿಗೆ 3 ಮಕ್ಕಳು, 3 ಸೊಸೇಂದ್ರು ಇದ್ರು. ದ ಬೆಸ್ಟ್ ಮಗ ಸೊಸೆ ಮಾತ್ರ ನೀವೇ. ಭಾವ, ನೀವು ಮತ್ತೆ ನಿಮ್ ದೊಡ್ಡಮ್ಮ ಫೇಲ್ ಆದ್ರೂ ಸರಿ, ನಾನೊಂದ್ ಮಾತು ಹೇಳ್ತೀನಿ. ಅಖಿಲೆ ಮನೆಗೆ ಚಿಕ್ಕ ಮಗ ಆದ್ರೂ ನಂಬರ್ 1 ಮಗ ಅಖಿಲೆ. ನಂಬರ್ 1 ಮಗ ಅಖಿಲ್ ಆದ್ಮೇಲೆ ನಂಬರ್ 1 ಸೊಸೆ ಶ್ಯಾಮನೇ ಆಗ್ತಾಳಲ್ವಾ? 100%. ಶ್ಯಾಮಾನೇ ನಂಬರ್ 1 ಸೊಸೆ. ನೀನೇನಂತೀಯ ಅಕ್ಕ? ನೀನ್ ಹೇಳಿದ್ದು 100% ಕರೆಕ್ಟ್ ಅಂತ ಹೇಳ್ತೀನಿ.
ಏನ್ ಇವಳು ಈ ರೇಂಜ್ಗೆ ಹೊಗಳ್ತಿದ್ದಾಳೆ? ನನಗೇನಾದ್ರೂ ಮಾಡೋ ಪ್ಲಾನ್ ಇರ್ಬೋದಾ? ಯಾವ್ದಕ್ಕೂ ಒಳ್ಳೇದು, ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲಿದ್ಯಾ? ಆನ್ ದಿ ವೇ ಮೇಡಮ್. ಪೌಡರ್ ತರ್ತಿದ್ಯಾ ಅಲ್ವಾ? ತರ್ತಿದ್ದೀನಿ ಮೇಡಮ್. ಆ ಪೌಡರ್ ಹೊಟ್ಟೆಗೆ ಹೋದ್ರೆ ಗ್ಯಾರಂಟಿ ಆಗಿ ಆರ್ಗನ್ಸ್ ಎಲ್ಲ ಒಂದಾದ್ಮೇಲೆ ಒಂದು ಫೇಲ್ ಆಗುತ್ತಲ್ವಾ? ಗ್ಯಾರಂಟಿ ಫೇಲ್ ಆಗುತ್ತೆ ಮೇಡಮ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಯಾವ ಕಾರಣಕ್ಕಾಗಿ ಆರ್ಗನ್ಸ್ ಫೇಲ್ ಆಯ್ತು ಅಂತ ಹೇಳೋದಿಕ್ಕಾಗೋದಿಲ್ಲ ಮೇಡಮ್. ಗುಡ್, ವೆರಿ ಗುಡ್. ನೀವೆಲ್ಲಿದ್ದೀರಾ ಮೇಡಮ್? ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಿದ್ದೀನಿ ಮೇಡಮ್. ಓಕೆ, ಇಲ್ಲಿ ಬಂದ್ಮೇಲೆ ಹುಷಾರು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲಿ ಯಾರ ಕಣ್ಗೂ ಬೀಳ್ದೆ ನೀನ್ ನನಗೆ ಆ ಪೌಡರ್ ಕೊಡ್ಬೇಕು. ಓಕೆ? ಓಕೆ ಮೇಡಮ್. ಇಲ್ಲಿ ನನ್ನ ಕೆಲಸ ಪೂರ್ತಿ ಆದ್ಮೇಲೆ ಅಲ್ಲಿ ನಿನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ. ಓಕೆ? ಓಕೆ ಮೇಡಮ್. ಬೇಗ ಬಂದ್ಬಿಡು, ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸರಿ ಮೇಡಮ್. ಪುರೋಹಿತ್ರೆ, ಇವತ್ತು ನಮ್ಮ ಅತ್ತೆ ಮಾವನ್ ಮದ್ವೆ ದಿನ. ಹೌದಾ? ಶುಭವಾಗ್ಲಿ. ಪುರೋಹಿತ್ರೆ, ನಾನ್ ಅನ್ಕೊಂಡ್ ಹಾಗೆ ಆದ್ರೆ ಸ್ವಾಮಿಗೆ ಮಹಾನ್ಯಾಸ ಪೂರ್ವಕ ಏಕಾದಶ ರುದ್ರಾಭಿಷೇಕ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ಆ ಪರಮೇಶ್ವರನ್ ದಯೆಯಿಂದ ಎಲ್ಲ ನಾನು ಅನ್ಕೊಂಡ್ ಹಾಗೆ ಆಗಿದೆ. ದೇವ್ರಿಗೆ ಹರಕೆ ತೀರ್ಸೋಣ ಅಂತ ಬಂದ್ವಿ. ಹಾಗೆ ಆಗ್ಲಮ್ಮ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಗುರುಭ್ಯೋ ನಮಃ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ಹಸ್ಯಗ್ರೀವಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಘರ್ಷಣಾಯ ನಮಃ. ಓಂ ಶಕ್ತಿರೂಪಿಣೇ ನಮಃ. ಓಂ ಮಹಾಶಿವಾಯ ನಮಃ. ಓಂ ಲಯಕಾರಕಾಯ ನಮಃ. ಓಂ ಸ್ಥಿತಿಕಂಠಾಯ ನಮಃ. ಯಾಕದ್ಕೆ ಕಟ್ ಮಾಡ್ತಾ ಇದ್ದೀರಾ? ಹೊರಗಡೆ ಹೋಗಿ ಮಾತಾಡಿ. ಪರವಾಗಿಲ್ಲ. ನಿನ್ ಫ್ರೆಂಡ್ ಫೋನ್ ಮಾಡಿರ್ಬೇಕು, ಹೋಗಿ ಮಾತಾಡಕ್ಕ. ಅದೇ ನಿನ್ ಫ್ರೆಂಡ್ ಗೀತಾ, ಅವ್ರು ಫೋನ್ ಮಾಡಿದ್ರೇನೋ, ಹೋಗ್ ಮಾತಾಡ್ಬೋದಲ್ಲ. ಅವಳಲ್ಲ ಫೋನ್ ಮಾಡಿದ್ದು. ಅಭಿಷೇಕ ಆಗೋವರೆಗೂ ಯಾರ್ ಫೋನು ರಿಸೀವ್ ಮಾಡಲ್ಲ ನಾನು. ಓಂ ರಾಜಾಧಿರಾಜಾಯ ಪ್ರಸಹ್ಯಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಂ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಹರಿ ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಆರೋಗ್ಯಮಸ್ತು ದೀರ್ಘಸುಮಂಗಳೀ ಭವ. ಅನ್ಯೋನ್ಯದಾಂಪತ್ಯ ಫಲಸಿದ್ಧಿರಸ್ತು. ಮನೋವಾಂಛಾ ಫಲಸಿದ್ಧಿರಸ್ತು. ಸರಸ್ವತಿ ಕಟಾಕ್ಷ ಪ್ರಾಪ್ತಿರಸ್ತು. ಆರೋಗ್ಯಮಸ್ತು. ವರ್ಮಾ ಅವರೇ, ನೀವು ದಂಪತಿಗಳು ಇಬ್ಬರು ಹಾರ ಬದಲಾಯಿಸ್ಕೊಳ್ಳಿ. ಮಮ್ಮಿ, ನಾನು ಹೇಳ್ತೀನಿ. ಶ್ಯಾಮ, ನನ್ನ ಕಾಲ್ ಮೇಲೆ ಕೂತ್ಕೋ. ಕಾಲ್ ಮೇಲ? ಪರವಾಗಿಲ್ಲ, ಕೂತ್ಕೋ. ಕೂತ್ಕೋ ಶ್ಯಾಮ. ನಮ್ ಎಲ್ಲರ ಮುಂದೆ ಅಖಿಲ್ ಜೊತೆ ಕೂತ್ಕೊಳ್ಳೋದಕ್ ನಾಚಿಕೆನಾ? ಹರಕೆ ವಿಷಯಕ್ಕೆಲ್ಲ ನಾಚ್ಕೋಬಾರ್ದು. ಕೂತ್ಕೋ.
ನೋಡಪ್ಪ, ಆ ಬೆಲ್ಲ ಎಲ್ಲನೂ ನೀವೇ ದಂಪತಿಗಳು ಹೋಗಿ ಸ್ವಾಮಿಗೆ ಸಮರ್ಪಣೆ ಮಾಡಿ. ಶ್ಯಾಮ, ಪ್ರಸಾದ ನಾನ್ ಹಾಕ್ತೀನಿ, ನೀನ್ ಹೋಗಿ ಎಲ್ಲಾರ್ಗೂ ಕೊಟ್ಬಾ. ಅತ್ತೆ, ಪ್ರಸಾದ ತಗೊಳ್ಳಿ. ಅಕ್ಕ, ಒಟ್ಟು 7 ಜನ ಇದೀವಿ. ಪ್ರಸಾದ ಇಬ್ಬರಿಗಾಯ್ತು. ಇನ್ನು 3 ಜನ ಕಳ್ಸಿದ್ರೆ ನಾನು ಶ್ಯಾಮ ಉಳಿತೀವಿ. ಆಗ ಪ್ರಸಾದಕ್ಕೆ ಪೌಡರ್ ಹಾಕಿ ಶ್ಯಾಮಗೆ ಕೊಡ್ಬೋದು. ಶ್ಯಾಮ, ತಗೋ ನಿನ್ ಪ್ರಸಾದ. ತಾತ, ಹಾ, ನಿಮ್ ಪ್ರಸಾದನು ಕೂಡ ನಾನೇ ತಿಂತೀನಿ. ಮಾವ, ತಗೊಳ್ಳಿ. ಆ ಪೌಡರ್ ಹಾಕಿರೋ ಪ್ರಸಾದನ ತಿನ್ಸಿ ಶ್ಯಾಮ ಚಾಪ್ಟರ್ ಕ್ಲೋಸ್ ಮಾಡೋಣ ಅಂದ್ರೆ ಈ ಮುದ್ಕ ತಿಂತಿದ್ದಾನೆ. ಏನ್ ಮಾಡ್ಲಿ ಈಗ? ಅಕ್ಕ, ನೀನ್ ತಗೊಂಡ್ಯಾ? ನಾನ್ ತಗೋತೀನಿ. ಎಸ್, ಅನ್ಕೊಂಡಿದ್ ಪ್ಲಾನ್ ಫೇಲ್ ಆದ್ರೂ ಪ್ಲಾನ್ ಬಿ ಸಿಕ್ತು. ಮಾವಂಗೆ ಏಜ್ ಆಗಿದೆ, ಬೆಟ್ಟ ಹತ್ತಿದ್ರೆ ಸುಸ್ತಾಗುತ್ತೆ ಅಂತ ಹತ್ತೋದ್ ಬೇಡ ಅಂತ ಅತ್ತೆನೇ ಹೇಳಿದಾರೆ ಅವ್ರಿಗೆ. ಈಗ ಬೆಟ್ಟ ಹತ್ತೋ ಹಾಗ್ ಮಾಡಿ ಶ್ಯಾಮನೆ ಕರ್ಕೊಂಡ್ ಹೋದ್ಲು ಅಂತ ಶ್ಯಾಮನ ಸಿಕ್ಕಾಕ್ಸ್ತೀನಿ. ಈಗ್ಲೇ ಪ್ಲಾನ್ ಬಿ ಶುರು ಆಗ್ಬೇಕು. ಇಲ್ದಿದ್ರೆ 10 ನಿಮಿಷಕ್ಕೆ ಪೌಡರ್ ಕೆಲಸ ಮಾಡಕ್ ಶುರು ಆಗುತ್ತೆ. BP ಹೆಚ್ಚಾಗುತ್ತೆ, ಪ್ರಜ್ಞೆ ತಪ್ತಾರೆ. ಬೇಗ ಕೆಲಸ ಬೇಗ ಆಗ್ಬೇಕು. ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರಿಗೆ ಪ್ರಜ್ಞೆ ಬಂತಾ ಡಾಕ್ಟರ್? ಇಲ್ಲಮ್ಮ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಅಪಾಯ ಏನೂ ಇಲ್ಲ ತಾನೆ? ಅದನ್ನು ಈಗಲೇ ಹೇಳಕ್ಕಾಗಲ್ಲಮ್ಮ.
ಅವ್ರಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ. ಇಮಿಡಿಯೇಟ್ ಆಗಿ ಬ್ಲಡ್ ಕೊಡಬೇಕು. ಅವ್ರದ್ದು ತುಂಬಾ ರೇರ್ ಬ್ಲಡ್ ಗ್ರೂಪ್. ಇಲ್ಲಿ ಹತ್ರದಲ್ಲಿರೋ ಯಾವ ಬ್ಲಡ್ ಬ್ಯಾಂಕ್ ಅಲ್ಲೂ ಆ ಬ್ಲಡ್ ಗ್ರೂಪ್ ಸಿಗ್ತಾ ಇಲ್ಲ. ಇಲ್ಲಿಂದ 20 ಕಿಲೋಮೀಟರ್ಸ್ ದೂರದಲ್ಲಿ RK ಬ್ಲಡ್ ಬ್ಯಾಂಕ್ ಇದೆ. ಅಲ್ಲಿಗೆ ಫೋನ್ ಮಾಡಿ ಹೇಳಿದೀನಿ, ಅವ್ರು ರೆಡಿ ಇದೆ ಅಂತ ಹೇಳಿದ್ದಾರೆ. ಓಕೆ. ಈ ತಗೊಳ್ಳಿ, ಈ ಲೆಟರ್ ತೋರಿಸಿ, ಅವ್ರು ಬ್ಲಡ್ ಕೊಡ್ತಾರೆ. ಓಕೆ ಡಾಕ್ಟರ್, ನಾನು ಇವಾಗಲೇ ತಗೊಂಡ್ಬರ್ತೀನಿ. ಓಕೆ ಮಮ್ಮಿ. ಈಗಲೇ ಈ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ತಗೊಂಡ್ ಬನ್ನಿ. ಆಯ್ತು ಡಾಕ್ಟರ್. ಅರುಣ್ ಬಾ. ಹಾ ಬಂದೆ ಅಣ್ಣ. ನೀ ಇಲ್ಲೇ ಇರೋ. ಡಾಕ್ಟರ್ ಈಗ್ಲೇ ಏನು ಹೇಳಕ್ ಆಗಲ್ಲ ಅಂತಿದ್ರು. ನನ್ಗೆ ಯಾಕೋ ಭಯ ಆಗ್ತಿದೆ ಅತ್ತೆ. ನೀನೇನು ಹೆದರ್ಕೋಬೇಡ ಐಶ್ವರ್ಯ, ಮಾವಂಗೇನೂ ಆಗಲ್ಲ. ಟ್ರೀಟ್ಮೆಂಟ್ ನಡೀತಿದ್ಯಲ್ವಾ, ಬೇಗ ಹುಷಾರಾಗ್ತಾರೆ. ನೀನ್ ಚಿಂತೆ ಮಾಡಬೇಡ. ದೇವ್ರೆ, ನನ್ನ ಅತ್ತೆ ಮಾವನ್ ಮದ್ವೆ ದಿನ ಅಂತ ಎಲ್ರೂ ಖುಷಿಯಾಗಿದ್ವಿ. ಹೀಗೆಲ್ಲ ಆಯ್ತಲ್ಲ ದೇವ್ರೆ. ಭಕ್ತಿ ಶ್ರದ್ಧೆಯಿಂದ ಹರಕೆ ತೀರ್ಸೋಕೆ ದೇವಸ್ಥಾನಕ್ಕೆ ಹೋದ್ರೆ ಈ ರೀತಿ ಪರಿಸ್ಥಿತಿ ಬಂತಲ್ಲ ದೇವ್ರೆ. ನಮ್ ಭಕ್ತಿ ಪರೀಕ್ಷೆ ಮಾಡೋಕೆ ನೀವ್ ನಮ್ಮನ್ನ ಹೀಗ್ ಪರೀಕ್ಷೆ ಮಾಡಿದ್ರೆ ಹೇಗ್ ದೇವ್ರೆ? ಬೆಟ್ಟದ ಮೇಲೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ನಮ್ಮ ಮಾವ ಅನ್ಕೊಂಡಿ. ದಯವಿಟ್ಟು ನಮ್ಮನ್ನ ಅನಾಥರಾಗಿ ಮಾಡ್ಬೇಡಿ ದೇವ್ರೆ. ನಮ್ಮ ಮಾವನ್ನ ಈ ಅಪಾಯದಿಂದ ಕಾಪಾಡು ದೇವ್ರೆ, ಕಾಪಾಡು. ಮಮ್ಮಿ ಮಮ್ಮಿ, ನನ್ಗೆ ಹಸ್ವಾಗ್ತಿದೆ ಮಮ್ಮಿ. ಒಂದ್ ಅರ್ಧ ಗಂಟೆ ಇರು ಪುಟ್ಟ, ಮನೆಗೆ ಹೋಗ್ತೀವಲ್ಲ. ನನ್ಗೆ ತುಂಬಾ ಹಸ್ವಾಗ್ತಿದೆ, ನನ್ಗೆ ಈಗ್ಲೇ ಬೇಕು. ಮಗು ಹಸುವು ಅಂತಿದ್ದಾನಲ್ಲಕ್ಕ, ಹೋಟೆಲ್ಗೆ ಹೋಗಿ ಏನಾದ್ರೂ ತಿನ್ಸ್ಕೊಂಡ್ ಬಾ. ಪರವಾಗಿಲ್ಲ ಬಿಡು ಐಶ್ವರ್ಯ, ಮಾವನ್ ಕಂಡೀಷನ್ ಏನು ಗೊತ್ತಾದ್ಮೇಲೆನೆ ಹೋಗ್ತೀವಿ. ಅದ್ ಗೊತ್ತಾಗೋದಕ್ಕೆ ಲೇಟ್ ಆಗುತ್ತಲ್ವಾಕ, ಅಷ್ಟ್ರಲ್ಲಿ ಹೋಟೆಲ್ಗೆ ಹೋಗ್ ಬಂದ್ಬಿಡು. ಹೌದು ವೈದೇಹಿ, ಪಾಪ ಅವನು ಹಸು ಅಂತಿದ್ದಾನಲ್ಲ, ಕರ್ಕೊಂಡು ಹೋಗಿ ಏನಾದ್ರೂ ತಿನ್ಸು. ಸರಿ ಅತ್ತೆ. ಬಾರೋ. ಸದ್ಯಕ್ಕೆ ಇಲ್ಲಿ ಯಾರೂ ಇರಲ್ಲ, ಅತ್ತೆ ತಲೆನ ಕೆಡಿಸ್ಬೋದು. ಅನ್ಕೊಳ್ಳಿಲ್ಲ ಹೀಗಾಗುತ್ತೆ ಅಂತ ನಾನಂತೂ ಅನ್ಕೊಳ್ಳಿಲ್ಲ. ನೀವಂದ್ರೆ ಶ್ಯಾಮಗೆ ಗೌರವ ಇಲ್ದೆ ಹೋಗುತ್ತೆ ಅಂತ, ನೀವಂದ್ರೆ ಶ್ಯಾಮಗೆ ಲೆಕ್ಕನೇ ಇಲ್ದೆ ಹೋಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಶ್ಯಾಮಯಿಂದ ಮಾವಂಗೆ ಈ ತರ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿ ಆರೋಗ್ಯವಾಗಿದ್ದ ಮಾವಂಗೆ ಹೀಗೆ ICU ಅಲ್ಲಿರೋ ಕರ್ಮ ತಂದ್ಲು ಶ್ಯಾಮ. ಮಾವನ್ ಆರೋಗ್ಯ ಪರಿಸ್ಥಿತಿ ಶ್ಯಾಮಂಗ್ ಗೊತ್ತಿತ್ತು. ಅವರು ಬೆಟ್ಟ ಗುಡ್ಡ ಹತ್ಬಾರ್ದು ಅಂತ ಕೂಡ ಗೊತ್ತು.
ಅಂತ ಮನುಷ್ಯನ ಬೆಟ್ಟ ಹೇಗ್ ಹತ್ತದ್ಲು ಅಂತ ನನಗ್ ಚೂರು ಅರ್ಥ ಆಗ್ತಿಲ್ಲ ಅತ್ತೆ. ಅದಲ್ದೆ ನೀವ್ ಬೇಡ ಅಂತ ಕೂಡ ಹೇಳಿದ್ರಿ. ಮಾವ ಬೆಟ್ಟ ಹತ್ತಕ್ ಹೋಗ್ಬಾರ್ದು ಅಂತ ಮನೆ ಹತ್ರನೇ ಹೇಳಿದ್ರಿ. ಆದ್ರೂ ಕೂಡ ಮಾವನ ಬೆಟ್ಟದ ಮೇಲೆ ಕರ್ಕೊಂಡು ಹೋದ್ಲು ಅಂದ್ರೆ ಶ್ಯಾಮ ನಿಮ್ ಅರಿಶಿನ ಕುಂಕುಮದ ಜೊತೆ ಆಡ್ತಿದ್ದಾಳ ಏನ್ ಕತೆ? ಮೇಡಮ್, ಜಾಸ್ತಿ ಹೊತ್ತಿಲ್ಲಿ ಇರಬಾರ್ದು, ಹೊರಗಡೆ ಹೋಗಿ. ಸರಿ ಸಿಸ್ಟರ್. ಓಕೆ. ನಿಮ್ ಮಾವ ಹೇಗಿದಾರಮ್ಮ? ಪ್ರಜ್ಞೆ ಬಂತ? ಇನ್ನೂ ಬಂದಿಲ್ಲ ಅತ್ತೆ. ಮೇಡಮ್, ಬ್ಲಡ್ ತಗೊಂಡ್ ಬಂದ್ರಾ? ಅವ್ರಿನ್ನೂ ಬಂದಿಲ್ಲ ಡಾಕ್ಟರ್. ಬೇಗ ತಗೊಂಡ್ ಬರೋದಕ್ಕೆ ಹೇಳಿ ಮೇಡಮ್, ಅರ್ಜೆಂಟ್. ಹಾ ಸರಿ. ಅರುಣ್, ಅಖಿಲ್ಗೊಂದ್ಸರಿ ಕಾಲ್ ಮಾಡು. ಬ್ಲಡ್ನ ಬೇಗ ತರೋಕ್ ಹೇಳು. ಮಾಡ್ತೀನಿ ಅದಕ್ಕೆ. ಹಲೋ ಅಖಿಲ್, ಬ್ಲಡ್ ತಗೊಂಡು ಆದಷ್ಟು ಬೇಗ ಬಾ. ನಿನಗೋಸ್ಕರನೇ ವೇಟಿಂಗ್. ಹಾ ಹಾ, ಆನ್ ದ ವೇ ಅಂತೆ. 5 ಮಿನಿಟ್ಸಲ್ಲಿ ಬರ್ತಾನೆ. ಹಾ. ಸಿಸ್ಟರ್, ಸರ್, ತಗೊಳ್ಳಿ, ಬ್ಲಡ್ ತಂದಿದ್ದೀನಿ. ಏನ್ ಕೃಷ್ಣ ಇದು? ಯಾಕೆ ಹೀಗ್ ಮಾಡಿದೆ? ಅತ್ತೆ ಮುಂದೆ ನನ್ನ ಯಾಕೆ ಅಪರಾಧಿ ಮಾಡಿದೆ? ನಾನ್ ಮಾವನ್ಗೇನಾದ್ರೂ ಕೆಟ್ಟದ್ದಾಗ್ಲಿ ಅಂತ ಯೋಚಿಸ್ತೀನ? ನಾನು ಅತ್ತೆ ಅರ್ಶಿನ ಕುಂಕುಮ ಜೊತೆ ಆಡ್ತೀನ? ಅವರಿಬ್ರು ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಅಲ್ವಾ ಬಯಸೋದ್ ನಾನು. ಆದ್ರೆ ಯಾಕೆ ಅವ್ರಿಗೆ ಈ ರೀತಿ ಅಭಿಪ್ರಾಯ ಹುಟ್ಟಿಸ್ದೆ? ನಿಜಾನೇ, ಅತ್ತೆ ಹೀಗೆ ಯಾರು ಏನ್ ಹೇಳಿದ್ರು ಅದನ್ನ ನಂಬ್ತಾರೆ. ಹಾಗ್ ನಂಬಿ ಎದುರುಗಡೆ ಇರೋರ್ ಬಗ್ಗೆ ಅಪಾರ್ಥ ಮಾಡ್ಕೋತಾರೆ. ಹಾಗ ಅಪಾರ್ಥ ಮಾಡ್ಕೊಂಡು ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಮಾತಾಡ್ತಾರೆ. ಆದ್ರೆ ಈ ವಿಷಯದಲ್ಲಿ ನನ್ನ ಅಪಾರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನ್ ಕೃಷ್ಣ? ಏನೋ ಗೊತ್ತಿಲ್ಲ, ಅತ್ತೆಗೀಗ ಈ ರೀತಿ ಆಲೋಚನೆ ಬಂದಿದೆ. ಅವ್ರ ಮಾತು ಕೇಳ್ದೆ
ನಾನು ಬೇಕು ಅಂತಾನೆ ಮಾವನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋದೆ ಅಂತ. ಅವ್ರಿಗೆ ಆ ಪರಿಸ್ಥಿತಿ ಬಂದಿದ್ದಕ್ಕೆ ನಾನೇ ಕಾರಣ ಅಂತ ಅತ್ತೆ ಇದನ್ನ ನಂಬ್ತಿದ್ದಾರೆ. ನೀನ್ ಮಾಡಿರೋದಕ್ಕೆ, ನೀನು ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನನ್ನ ಕಣ್ಣು ಮುಂದೆಯಿಂದ ದೂರ ಹೊರಟೋಗು. ಅದಕ್ಕೆ ಅವ್ರು ನನ್ ಮುಖ ನೋಡಕ್ಕೂ ಇಷ್ಟಪಡ್ಲಿಲ್ಲ. ಜೀವನದಲ್ಲಿ ನಿನ್ ಮುಖ ನನಗ್ ತೋರಿಸ್ಬೇಡ ಅಂತ ಹೇಳಿದ್ರು ಅಂದ್ರೆ ಪಾಪ ಅವ್ರು ಎಷ್ಟು ನೊಂದ್ಕೊಂಡಿರ್ತಾರೋ. ಅವರು ಹಾಸ್ಪಿಟ್ಲಿಂದ ಬರೋ ಅಷ್ಟ್ರಲ್ಲಿ ನಾನು ಮನೆ ಒಳಗೆ ಇದ್ರೆ ಅವ್ರು ನನ್ನ ನೋಡಿದ್ರೆ ಅವ್ರ ನೋವಿನ್ನೂ ಹೆಚ್ಚಾಗತ್ತೆ. ಆ ನೋವು ನನ್ ಮೇಲೆ ಕೋಪ ಆಗಿ ಬದಲಾಗತ್ತೆ. ಆ ಕೋಪದಲ್ಲಿ ಮತ್ತೆ ನನ್ ಮೇಲೆ ಕೂಗಾಡ್ತಾರೆ. ಅದರಿಂದ ಅವ್ರಿಗೆ ಬಿಪಿ ಹೆಚ್ಚಾಗತ್ತೆ. ಬಿಪಿ ಹೆಚ್ಚಾದ್ರೆ ಮತ್ತೆ ಅವ್ರ ತಲೆ ತಿರುಗಿ ಬೀಳ್ಬೋದು. ಅವ್ರ ಆರೋಗ್ಯ ಮತ್ತೆ ಹಾಳಾಗತ್ತೆ. ಈ ರೀತಿ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಹಾಸ್ಪಿಟ್ಲಿಂದ ವಾಪಸ್ ಬಂದ್ಮೇಲೆ ಅವರು ಶಾಂತವಾಗಿರ್ಬೇಕು ಅಂದ್ರೆ ನನ್ ಮುಖ ಅವರು ಕಾಣಿಸ್ಬಾರ್ದು. ನನ್ ಮುಖ ಅವರು ಕಾಣಿಸ್ಬಾರ್ದು ಅಂದ್ರೆ ನಾನು ಈ ಮನೆ ಬಿಟ್ಟು ದೂರ ಹೋಗ್ಬೇಕು. ಈ ಮನೆಯಿಂದ, ಈ ಮನೇಲಿರೋ ಜನರಿಂದ ತುಂಬಾ ದೂರ ಹೋಗ್ಬೇಕು. ಯಾರಿಗೂ ಕಾಣಿಸ್ದೇ ಇರೋಷ್ಟು ದೂರ ಹೋಗ್ಬೇಕು. ನಿನ್ನ ಆಶೀರ್ವಾದ ಶ್ರೀರಾಮ ರಕ್ಷೆ ಅನ್ಕೊಂಡು ಯಾರಿಗೂ ಕಾಣ್ದಿರೋ ಹಾಗೆ ಹೋಗ್ತೀನಿ, ಹೊರಟು ಹೋಗ್ತೀನಿ. ಶ್ಯಾಮ, ಶ್ಯಾಮ, ಶ್ಯಾಮ. ಮಮ್ಮಿ, ಶ್ಯಾಮನ್ ನೋಡಿದ್ರಾ? ಇಲ್ಲಪ್ಪ, ಒಳಗಡೆ ಏನೋ ಕೆಲಸ ಮಾಡ್ತಿರ್ಬೇಕು ಅಖಿಲ್. ಮನೆಯೆಲ್ಲ ನೋಡ್ದೆ ಅದಕ್ಕೆ, ಅವಳೆಲ್ಲೂ ಕಾಣ್ತಿಲ್ಲ. ಹೌದಾ? ಕಾಣಿಸ್ತಿಲ್ವಾ? ಅಂದ್ರೆ ಮನೆ ಬಿಟ್ಟು ಹೋಗೇ ಬಿಟ್ಲಾ? ಎಲ್ಲಿಗೆ ಹೋದ್ರು ಹೇಳೇ ಹೋಗ್ತಿದ್ಲು. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಯಾರಿಗೂ ಹೇಳ್ದಂಗೆ ಎಲ್ಲಿಗೆ ಹೋಗಿರ್ತಾಳೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.